ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸಾವಿನ ಸಂಖ್ಯೆ 270ಕ್ಕೆ ಏರಿಕೆ ಆಗ್ತಾ ಇದೆ. ಕೇರಳದ ವಯನಾಡಲ್ಲಿ ಭೂಕುಸಿತ ಏನು ಉಂಟಾಗಿತ್ತು, ಅಲ್ಲಿ ದಿನೇ ದಿನೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಕನ್ನಡಿಗರದ್ದು ಸಹ ನಿನ್ನೆಯಷ್ಟೇ 3-4 ಸಾವಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇತ್ತು. ಆದರೆ ಇವತ್ತು ಸುಮಾರು 12 ಜನರ ಸಾವಾಗಿದೆ. ನಮ್ಮ ಕನ್ನಡಿಗರದ್ದು 9 ಜನ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಕನ್ನಡಿಗರಾಗಿರ್ಲಿ ಅಥವಾ ಕೇರಳ ರಾಜ್ಯದವರೇ ಆಗಿರ್ಲಿ, ಸಾವು ಅನ್ನೋದು ಸಾವೇ. ಇನ್ನು ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳು ಸಹ ನಾಶವಾಗ್ತಾ ಇದೆ. ಅಲ್ಲಿನ ಒಂದು ಸಂಬಂಧಿಕರನ್ನ ಕಳ್ಕೊಂಡಿರುವಂತಹ ಅವರ ಸಂಬಂಧಿಕರು ಏನಿದ್ದಾರೆ, ಅವರ ಗೋಳಂತೂ ನೋಡೋಕ್ಕಾಗ್ತಾ ಇಲ್ಲ. ಅವರ ಸಾವಾಗಿರೋದನ್ನು ಕಂಡು ಆಕ್ರಂದನ ಏನಿದೆ, ಪ್ರತಿಯೊಬ್ಬರ ಕಣ್ಣಲ್ಲೂ ಸಹ ನೀರು ತರಿಸ್ತಾ ಇದೆ. ಇನ್ನೂ ಸಹ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ, ಇನ್ನೂ ಆಗ್ತಾ ಇರಬಹುದು. ನಮ್ಮ ಕನ್ನಡಿಗರದ್ದು ಸಹ 12 ಹಾಗೂ 9 ಸೇರಿದ್ರೆ 21 ಆಗ್ತಾ ಇದೆ. ಇನ್ನು ಸಂಜೆ ಅಷ್ಟರಲ್ಲಿ ಮತ್ತೆ 30 ಆಗ್ಬೋದು, ನಾಳೆ ಅಷ್ಟರಲ್ಲಿ 40 ಆಗ್ಬೋದು, ಹೇಳೋಕ್ಕಾಗ್ತಾ ಇಲ್ಲ. ಪ್ರತಿದಿನ ಸಾವಿನ ಸಂಖ್ಯೆ ಏರ್ತಾನೆ ಹೋಗ್ತಾ ಇದೆ. ಇನ್ನು ಎಷ್ಟು ಜೀವಗಳು, ಪ್ರಾಣಿ ಪಕ್ಷಿಗಳು ಎಷ್ಟು ಬಲಿಯಾಗ್ತಾ ಇದೆ ಈ ಒಂದು ಭೂ ಕುಸಿತದಿಂದ, ಗುಡ್ಡ ಕುಸಿತ ಆಗಿರೋದ್ರಿಂದ ಅನ್ನೋದು ಇನ್ನೂ ಸಹ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಒಂದು ಕಡೆ ಆದರೆ ಇಲ್ಲೂ ಸಹ ರಾಜಕೀಯ. ಈ ರಾಜಕೀಯ ಅನ್ನೋದು ಪ್ರತಿಯೊಂದು ವಿಚಾರಗಳಲ್ಲೂ ಇದೆ. ಇಷ್ಟೆಲ್ಲ ಸಾವು ನೋವು ಆಗಿದೆ, ಅದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಕೇರಳ ರಾಜ್ಯಕ್ಕೆ ನಾವು ಮುನ್ಸೂಚನೆಯನ್ನು ಕೊಟ್ಟಿದ್ವಿ, 23ರಂದೇ ಅಂದರೆ ಜುಲೈ 23ರಂದೇ ಈ ರೀತಿಯಾದಂತಹ ಒಂದು ಮಳೆ ಆಗಿರಬಹುದು, ಮತ್ತೊಂದು ಈ ರೀತಿ ಒಂದು ಹಾನಿ ಉಂಟಾಗಬಹುದು, ಎಚ್ಚೆತ್ಕೊಳ್ಳಿ ಅನ್ನೋ ರೀತಿಯಾಗಿ ನಾವು ಮುನ್ಸೂಚನೆಯನ್ನು ಕೊಟ್ಟಿದ್ವಿ ಅಂತ ಅಮಿತ್ ಶಾ ಅವರೊಂದು ಕಡೆ. ಇನ್ನು ಕೇರಳ ರಾಜ್ಯದ ಮುಖ್ಯಮಂತ್ರಿ ಅವರು ನಮಗೆ ಕೇಂದ್ರ ಸರ್ಕಾರ ಮಳೆ ಬರುತ್ತೆ ಅಂತ ಮಾತ್ರ ಮುನ್ಸೂಚನೆ ಕೊಟ್ಟಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲ ಮುಖ್ಯಮಂತ್ರಿಯವರೇ, ಕೇರಳ ರಾಜ್ಯದ ಮುಖ್ಯಮಂತ್ರಿಯವರೇ, ಕೇಂದ್ರ ಸರ್ಕಾರ ಏನೋ ಒಂದು ಮುನ್ಸೂಚನೆ ಕೊಟ್ಟಿದೆ, ಎಚ್ಚೆತ್ಕೋಬೇಕಾಗಿದ್ದು ಯಾರು? ನೀವು. ಅದು ನಿಮ್ಮ ಕರ್ತವ್ಯ. ಏಕೆ ಕೇಂದ್ರ ಸರ್ಕಾರಕ್ಕೆ ಕನಸು ಬಿದ್ದಿತ್ತ ಭೂ ಕುಸಿತನೇ ಆಗುತ್ತೆ, ಇಷ್ಟು ಜನ ಸಾವಾಗುತ್ತೆ? ಇಲ್ಲ ಅಲ್ವಾ? ಹವಾಮಾನ ಇಲಾಖೆ ಏನು ತಿಳಿಸಿತ್ತು ಅದನ್ನ ಮುನ್ಸೂಚನೆ ನಿಮಗೂ ಸಹ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇಲ್ಲ ಏನಾದರೂ ಕೇಂದ್ರ ಸರ್ಕಾರಕ್ಕಾಗಲಿ, ನಮಗಾಗಲಿ, ನಿಮಗಾಗಲಿ, ಯಾರಿಗಾದ್ರೂ ಏನು ಕನಸ ಬಿದ್ದಿರುತ್ತೆ ಇಂಥ ದಿವಸನೇ ಈ ಥರ ಆಗ್ಬಿಡೋದು, ಅನಾಹುತ, ಇಷ್ಟು ಜನರ ಸಾವಾಗಬಹುದು? ಯಾವುದೂ ಇಲ್ಲ ಅಲ್ವಾ? ಕೊಟ್ಟಿದ್ದಂತಹ ಮುನ್ಸೂಚನೆಯನ್ನ ಗಮನದಲ್ಲಿಟ್ಟುಕೊಂಡು ಎಚ್ಚೆತ್ಕೊಳ್ಬೇಕಾಗಿದ್ದು ನೀವು. ಅದನ್ನ ಬಿಟ್ಟು ಅದು ಮಾತ್ರ ಕೊಟ್ಟಿದ್ದು ಹೌದು, ಮತ್ತೆ ಮುನ್ಸೂಚನೆ ಕೊಟ್ಟಿದಾರಲ್ವಾ ಕೇಂದ್ರ ಸರ್ಕಾರ, ಇನ್ನ ಏನು ಮುನ್ಸೂಚನೆ ಕೊಡಬೇಕಿತ್ತು ನಿಮಗೆ? ಯಾವುದೋ ಒಂದು ರೀತಿಯಲ್ಲಿ ಅನಾಹುತ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತಲ್ವಾ, ಅದನ್ನ ನೀವು ಎಚ್ಚೆತ್ಕೊಳ್ಬೇಕಿತ್ತು. ಅದು ಬಿಟ್ಟು ನೀವು ಮತ್ತೆ ಕೇಂದ್ರ ಸರ್ಕಾರದನ್ನ ಅವಹೇಳನ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಅಲ್ಲ. ಈಗಲೂ ಅಷ್ಟೇ ಅದೆಲ್ಲ ಅದನ್ನು ಬಿಟ್ಟು ಅಲ್ಲಿ ಏನಾಗಿದೆ ಸಾವು ನೋವು, ಆ ಮೃತರ ಕುಟುಂಬಕ್ಕೆ ಪರಿಹಾರಗಳನ್ನು ಕೊಡೋದು, ಆ ಒಂದು ಕೆಲಸಗಳ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟು ಆ ಸರ್ಕಾರ ಹಿಂಗೆ ಮಾಡ್ದು, ಈ ಸರ್ಕಾರ ಹಂಗೆ ಮಾಡ್ತಲ್ಲ. ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಸರ್ಕಾರದಲ್ಲಿ ಇರುವಂತಹ ಈ ಒಂದು ಅಧಿಕಾರಿಗಳಿಗೆ ನೀವು ಅದನ್ನ ಮಾರ್ಗಸೂಚಿ ಕೊಡಬೇಕಿತ್ತು. ಈ ಥರ ಕೇಂದ್ರ ಸರ್ಕಾರ ಮುನ್ಸೂಚನೆ ಕೊಟ್ಟಿದೆ, ಎಚ್ಚೆತ್ಕೊಂಡಿರಿ ಅಂತ. ಆದರೆ ಆ ಕೆಲಸ ನೀವು ಮಾಡಿಲ್ಲ. ಸೊ ಈಗಲಾದ್ರೂ ಸಹ ಒಂದು ಮೃತರ ಕುಟುಂಬಕ್ಕೆ ಒಂದು ಪರಿಹಾರಗಳನ್ನು ಕೊಡೋದ್ರ ಬಗ್ಗೆ ಗಮನ ಕೊಡಿ. ನೆಕ್ಸ್ಟ್ ನೋಡೋದಾದ್ರೆ, ಮೂಡಾ ಕೇಸಲ್ಲಿ ಸಿಎಂಗೆ ಸಂಕಷ್ಟ. ಮೂಡಾ ಹಗರಣ, ಸಿಎಂ ಇವರ ಪತ್ನಿಗೆ ಏನು ಸೈಟ್ ಹಂಚಿಕೆ ಆಗಿತ್ತು, ಈ ಒಂದು ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಬರಬೇಕು ಅಂತ ಒಂದು ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಂ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆ ಒಂದು ವಿಚಾರವಾಗಿ ಒಂದು ಗವರ್ನರ್ ಏನಿದ್ದಾರೆ ಅವರು ಈ ಒಂದು ಹಗರಣ ಏನಾಗಿದೆ ಅದರೆಲ್ಲ ಮಾಹಿತಿ ಕೊಡಬೇಕು ಅನ್ನೋದು ಸರ್ಕಾರಕ್ಕೆ ತಿಳಿಸಿದೆ. ಇದೇ ವಿಚಾರವಾಗಿ ಸಿಎಂಗೆ ಪ್ರಾಸಿಕ್ಯೂಷನ್ಗೆ ಹೋಗಬೇಕು ಅನ್ನೋ ಒಂದು ಭಯ ಏನಾದರೂ ಉಂಟಾಗಿದೆಯಾ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇನ್ನು BYSಗೆ ಸಂಕಷ್ಟ ಒಡ್ಡಿದ್ದ ಪ್ರಾಸಿಕ್ಯೂಷನ್,
ಅವಾಗಿದ್ದಂತಹ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಡಿನೋಟಿಫಿಕೇಶನ್ ಅನ್ನೋ ಒಂದು ಕೇಸಲ್ಲಿ ಇವರು ಸಹ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ರು ಸಹ. ಈ ಎರಡು ಪ್ರಕರಣ ಬೇರೆ ಬೇರೆನೆ. ಆದರೆ ಈ ಒಂದು ಪ್ರಕರಣ ಬಂದು ಮೂಢ ಪ್ರಕರಣ ಸಿದ್ದರಾಮಯ್ಯ ಅವ್ರದ್ದು. BS ಯಡಿಯೂರಪ್ಪ ಅವರು ಬಂದು ಡಿನೋಟಿಫಿಕೇಶನ್ ಪ್ರಕರಣ. ಅಂದಿನ ಗವರ್ನರ್ ಭಾರದ್ವಾಜ್ ಅವರು ಸಹ ಅವಾಗಿನ BSY ಅಂದರೆ ಯಡಿಯೂರಪ್ಪ ಅವ್ರಿಗೂ ಸಹ ಇದೇ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅವರು ಸಹ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ರು. ಈಗ ಅದೇ ರೀತಿಯಾದಂತಹ ಭಯ ನಮ್ಮ CM ಸಿದ್ದರಾಮಯ್ಯ ಅವ್ರಿಗೂ ಸಹ ಎದುರಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಏನಾದರೂ ಪ್ರಾಸಿಕ್ಯೂಷನ್ಗೆ ಹೋದರೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತೀವಿ ಅನ್ನೋ ಒಂದು ಭಯ ಸಹ ಅವ್ರಿಗೆ ಎದುರಾಗಿದೆ ಅನ್ನೋದು ಸಹ ಈಗಿನ ಮಾಹಿತಿ. ನೋಡೋಣ, ಏನಾದರೂ ಅವ್ರು ಪ್ರಾಸಿಕ್ಯೂಷನ್ಗೆ ಹೋದರೆ ಅವರು ಸಹ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ಬಹುದಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪಾದಯಾತ್ರೆಗೆ JDS ಬೆಂಬಲವಿಲ್ಲ HDK ಕುಮಾರಸ್ವಾಮಿ ಅವರು ಹೇಳಿರುವಂತಹ ವಿಚಾರ ಇದು. ಮೂಢ ಹಗರಣ ಏನಿತ್ತು, ಈ ಒಂದು ಹಗರಣಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋಂತಹ ವಿಪಕ್ಷಗಳೇನಿತ್ತು, JDS ಹಾಗೂ BJP ಮೈತ್ರಿ ಪಕ್ಷಗಳು, ಈ ಒಂದು ವಿಚಾರವಾಗಿ ಮೊನ್ನೆಯಷ್ಟೇ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರು. ಸೊ ಇದೇ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರು BJPಗೆ ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆ? ಇನ್ನು ಈ ಒಂದು ಪಕ್ಷ JDS ಪಕ್ಷ ಲೋಕಲ್ ಪಾರ್ಟಿ ಅಷ್ಟೇ. ಇದು BJP ಹಾಗೂ ಕಾಂಗ್ರೆಸ್ ಅನ್ನೋದು ರಾಷ್ಟ್ರೀಯ ಪಕ್ಷಗಳು. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಲೋಕಲ್ ಪಾರ್ಟಿಗಳು ಸಹ ಒಂದು ಅಧಿಕಾರಕ್ಕೆ ಬಂದು ಅಧಿಕಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ JDS ಪಕ್ಷ ಅನ್ನೋದು ಯಾಕೆ ಬರ್ತಾ ಇಲ್ಲ ಅಧಿಕಾರಕ್ಕೆ ಅಂದರೆ, ಕೆಲವೊಬ್ರು ಹೇಳ್ತಾ ಇರೋ ಮಾಹಿತಿ ಇದೇ ಒಂದು ವಿಚಾರ. ಅವ್ರು ಹೆಂಗೆ ಅಂದರೆ, ಅವ್ರ ಕೆಲಸ ಆಗೋರ್ಗೂ ಮಾತ್ರ, ಕಾಂಗ್ರೆಸ್ ಆಗಿರ್ಬೋದು BJP ಆಗಿರಬಹುದು, ಅವರೊಂದು ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರವಾಗಿ ಯಾವ ಟೈಮಿಗೆ ಯಾವ ಪಕ್ಷ ಆದರೂ ಸರಿ ಒಂದು ಮೈತ್ರಿ ಮಾಡ್ಕೊಬಿಡ್ತಾರೆ. ಅದಾದಮೇಲೆ ಅಧಿಕಾರಕ್ಕೆ ಬರ್ತಾರೆ. ಈಗ ಸರ್ಕಾರ ಇರೋದು BJPದು. ಹಾಗಾದರೆ JDS ಪಕ್ಷದ ಕುಮಾರಸ್ವಾಮಿ ಅವರು ಯಾವ ರೀತಿಲಿ ಅಧಿಕಾರದಲ್ಲಿದ್ದಾರೆ? ಮೈತ್ರಿಯಿಂದ. ಈಗ ಅಧಿಕಾರಕ್ಕೆ ಬಂದರು, ಇದಾದ ಮೇಲೆ ಮುಗೀತು ಅವ್ರ ಕೆಲಸ. ಆಗಿಂದ ಈಗಲವರೆಗೂ ಕೇಳಿಬರ್ತಾ ಇರುವಂತಹ ಮಾತುಗಳು ಇದೇನೆ. JDS ಯಾವುದೇ ಒಂದು ಪಕ್ಷದಲ್ಲೂ ಸಹ ತನ್ನ ಕರ್ತವ್ಯವನ್ನು ನಿರ್ವಹಿಸಲ್ಲ, ಯಾವುದೇ ಪಕ್ಷಗಳಲ್ಲೂ ಸಹ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅನ್ನೋದು ಆಗಿಂದನೂ ಬರ್ತಾ ಇದೆ. ಆಗಿಂದ ಈವರೆಗೂ ಪ್ರತಿಯೊಬ್ಬರು ಹೇಳ್ತಾ ಇರೋದು ಇದೇ ಸಹ. ಹಾಗಾಗಿನೇ JDS ಪಕ್ಷ ಒಂದು ಅಧಿಕಾರಕ್ಕೆ ಬರ್ತಾ ಇಲ್ಲ ಅಂತ. ಇನ್ನು ಇದೇ ವಿಚಾರವಾಗಿ ಕೆಲವರು ಹೇಳ್ತಾ ಇರೋದು, ಈ ಒಂದು ಮೈತ್ರಿಯಿಂದ BJP ಹಾಗೂ JDS ಮಧ್ಯೆ ಅಪಸ್ವರ ಉಂಟಾಗ್ತಾ ಇದೆಯಾ ಅನ್ನೋದು ವಿಚಾರಗಳು ಕೇಳಿ ಬರ್ತಾ ಇದೆ. ನೋಡೋಣ ಇದಿನ್ನು ಯಾವ ರೀತಿ ಮುಂದುವರಿಯುತ್ತೆ ಅಂತ. JDS ಹಾಗೂ BJP ಏನು ಮೈತ್ರಿ ಆಗಿತ್ತು, ಇದ್ರ ಮಧ್ಯನೂ ಅಪಸ್ವರ ಎದ್ದು ಮತ್ತೆ ಏನಾದರೂ ಒಡಕು ಉಂಟಾಗಬಹುದಾ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.